टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾವ ಥರ ಏಟಾಗಿದೆ? ಕೈ ಏಟಾಗಿದೆಯಾ ಅಥವಾ ಏನಾಗಿದೆ? ಫ್ರ್ಯಾಕ್ಚರ್ ಏನಾರು ಆಗಿದೆಯಾ? ಫ್ರ್ಯಾಕ್ಚರ್ ಎಲ್ಲ ಇದ್ದು ನನಗೆ ನಾವು ಪೆಟ್ಟಾಗಲ್ಲ, ಬರೀ ಫಿಂಗರ್ಸ್ ಮಾತ್ರ ವರ್ಕ್ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಎಲ್ಲ ಸ್ನಾನ ಎಲ್ಲ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು, ನಮ್ಮ ತಾಯಿಯವ್ರ ಹತ್ರನೇ ಮಾಡಿಸ್ಕೊಳ್ಳೋದು, ಊಟ ಎಲ್ಲ ಅವರೇ ಮಾಡಿಸೋದು. ನನ್ನ ಡ್ರೈವಿಂಗ್ ಕೆಲಸ ಇತ್ತು, ಅದು ಇಲ್ಲ, ಈಗ ಹೋಗ್ತಾ ಇಲ್ಲ, ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ ಈಗ. ಇದು ಮತ್ತು ಬ್ಯಾಕ್ ಸೈಡೆಲ್ಲ ತುಂಬ ಫ್ರ್ಯಾಕ್ಚರ್ಸ್ ಆಗಿದೆ, ಇಲ್ಲಿ ಪ್ರೈವೇಟ್ ಪಾರ್ಟ್ಸ್ ಹತ್ರ ಎಲ್ಲ ಆಗಿದೆ. ಆದ್ದರಿಂದ ನನಗೆ ತುಂಬ ಪೇಯ್ನು. ನಾನು ಅಲ್ಲಿ ಬೋರಿಂಗ್ ಹಾಸ್ಪಿಟ್ಲಲ್ಲಿ 1 ಅವರ್ ತೊಗೊಳ್ಳೋರು ಎಕ್ಸ್ರೇ ಮಾಡೋಕ್ಕೆ ಮತ್ತು ಅಲ್ಟ್ರಾ ಸ್ಕ್ಯಾನ್ ಮಾಡೋಕ್ಕೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲೇ ಬಂದಿದ್ದರು ಆ ಕ್ಷಣಕ್ಕೆ. ಆಗ ಬಂದುಬಿಟ್ಟು ನಿಮ್ಮದು ಎಲ್ಲ ನಾನು ಖರ್ಚು ನೋಡ್ಕೋತೀನಿ ಅಂತ ಹೇಳಿದರು. 0 ಬಿಲ್ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಲ್ಲೇ ಇದ್ದರು. ಬಟ್ ನಮ್ಗೆ ಅದಾಗಲಿಲ್ಲ, ನಮಗೆ ಪ್ರೈವೇಟ್ ಇದರಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಾಯಿತು. ಸೊ ನಾವಿಲ್ಲೇ ಬಂದು ನಾನೀಗ ಡೈಲಿ ಇಂಜೆಕ್ಷನ್ ತೊಗೋತಾ ಇದ್ದೀನಿ. ಅವರು ಕೊಟ್ಟಿರೋದು ಪ್ರೈವೇಟ್ ಡಾಕ್ಟ್ರ್ ಹತ್ರನೇ ಡೈಲಿ ನಾನು ಹೋಗ್ತಾ ಇದ್ದೀನಿ, ಅಲ್ಲೇ ತೊಗೋತಾ ಇದ್ದೀನಿ ಟ್ರೀಟ್ಮೆಂಟ್. ಈಗ ಮೈನ್ಲಿ ಈ ಒಂದು ಘಟನೆಗೆ ಎಷ್ಟು ಜನ ಸೇರಿದ್ರು, ಇಷ್ಟೆಲ್ಲ ಆಯ್ತಲ್ಲ, ಇದಕ್ಕೆ ನೀವು ಅಲ್ಲೇ ಇದ್ದಂಥವ್ರು, ಈ ಥರ ಅನುಭವಿಸಿದಂಥವ್ರು, ಇದಕ್ಕೆ ಮೇನ್ ರೀಸನ್ ಏನು ಅಂತ, ಕಾರಣ ಏನಾಗಿತ್ತು ಇದಕ್ಕೆ? ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಯಾರಿಂದಾಗಿ ಈ ಥರದ ಒಂದು ಘಟನೆ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಯಾರ ಫೇಲ್ಯೂರ್ ಇದೆ ಇದರಲ್ಲಿ? ಮ್ಯಾನೇಜ್ಮೆಂಟ್ ಇಲ್ಲ ಸರ್. ಅಲ್ಲಿ ನಾವು ಗೇಟ್ ನಂಬರ್ 14 ಹತ್ರ ಒಂದು 10 ಪೊಲೀಸ್ ಇದ್ದರು. ಅದರಿಂದ ಸ್ವಲ್ಪ ನಮಗಿತ್ತು, ಓಕೆ ನಮಗೆ ಗಾರ್ಡ್ ಮಾಡ್ತಾರೆ ಓಕೆ ಅಂತ. ಗೇಟ್ ನಂಬರ್ 7 ಹತ್ರ ಒಬ್ಬರು ಪೊಲೀಸ್ ಇಲ್ಲ. ನಮಗೆ ಒಬ್ಬರು ಪೊಲೀಸ್ ಇದ್ದಿದ್ರು ಏನೋ ಒಂದು ಹೆಲ್ಪಿಂಗ್ ಇರೋದು. ಒಬ್ಬರು ಪೊಲೀಸ್ ಇಲ್ಲ. ಅಷ್ಟು ಜನದಲ್ಲಿ ನಾವು ಮಾತ್ರನೇ ಅಲ್ಲಿ ಗೇಟಲ್ಲಿ ನಾವು ಕೈ ಮುಗಿತಾ ಇದ್ದೀವಿ, ಯಾರೂ ಓಪನ್ ಮಾಡ್ತಾ ಇಲ್ಲ. ಒಳಗಡೆ ಇಬ್ಬರೇ ಸೆಕ್ಯೂರಿಟಿ ಇರೋದು, ಓಪನ್ ಮಾಡ್ತಾ ಇಲ್ಲ. ಅಷ್ಟು ದೊಡ್ಡ ಕ್ರಿಕೆಟ್ ಸ್ಟೇಡಿಯಮ್ಗೆ ಅಷ್ಟು ಜನ ಬಂದಿದ್ದಾರೆ ಅಂದರೆ 3 ಜನ ಒಂದೊಂದು ಗೇಟ್ ಹತ್ರ 3 ಜನ ಸೆಕ್ಯೂರಿಟಿ ಅಂದರೆ ತುಂಬ ಕಷ್ಟ ಸರ್. ಒಂದೊಂದು ಟೈಮಲ್ಲಿ 2 ಕಡೆ ವಿಧಾನಸೌಧದಲ್ಲಿ ಮತ್ತು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಪೊಲೀಸ್ ಅವ್ರದ್ದು ತಪ್ಪಿಲ್ಲ. ಸೊ ಅವರು ಅಲ್ಲಿ CM ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಸೊ ಅವ್ರು ಅಲ್ಲಿ ಹೋಗಿದ್ದಾರೆ, ಎಲ್ಲ ಅಲ್ಲೇ ಇದ್ದಾರೆ, ಅಲ್ಲೇ ಜನ ತುಂಬ ಸೇರಿದ್ದಾರೆ. ಸೊ ಇಲ್ಲಿ ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ. ಮ್ಯಾನೇಜ್ಮೆಂಟ್ ತಪ್ಪು, ಇದು ಸರ್ಕಾರದ ತುಂಬ ತಪ್ಪು. ಇದು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ. 2 ದಿವಸ ಆದಮೇಲೂ ಮಾಡ್ಬೋದಾಗಿತ್ತು ಇದು ಫಂಕ್ಷನ್ನು, ಸೆಲೆಬ್ರೇಷನ್ ಎಲ್ಲನೂ. ಇದೆಲ್ಲ ಬೇಕಾಗಿರಲಿಲ್ಲ ಸರ್. ಅಷ್ಟು ಬೇಗ ಪ್ಲಾನಿಂಗ್ ಇಲ್ದೇ ಎಲ್ಲನೂ ಅರ್ಜೆಂಟಲ್ಲಿ ಮಾಡಿಬಿಟ್ಟು ಸುಮ್ಮನೆ 11 ಪ್ರಾಣಗಳೋಯ್ತು. ಈಗ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ದೆ. ಈಗ ನನಗೆ ಕೆಲಸ ಹೋಗ್ತಾ ಇಲ್ಲ. ನನ್ನ ಮನೇಲಿ ನಮ್ಮ ಅಪ್ಪ ಇಲ್ಲ, ನಾನೇ ಪೂರ್ತಿ ಮನೆ ನೋಡ್ಕೋಬೇಕು, ಯಾರೂ ನೋಡ್ಕೊಳ್ಳಲ್ಲ. ಅಷ್ಟು ಕಷ್ಟ ಆಗಿದೆ. ಅಷ್ಟು ಇದ್ರೂ ಅಲ್ಲಿ ಒಬ್ಬರು ಪೊಲೀಸ್ ಬರ್ತಾ ಇಲ್ಲ. 6:30ವರೆಗೂ ನಾನು ಒಬ್ಬನೇ ಒದ್ದಾಡಿದ್ದೀನಿ ಸರ್. ಅಲ್ಲಿ ಯಾರೂ ನನ್ನ ನೋಡ್ಕೊಂಡಿಲ್ಲ, ಬರ್ತಾ ಇಲ್ಲ ಯಾರು ಹೆಲ್ಪ್ ಮಾಡೋಕ್ಕೆ. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಲ್ಲಿ.